ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ತಾನೇ ಎದ್ದೆ. ಎಲ್ಲನೂ ಕ್ಲೀನ್ ಮಾಡಬೇಕು. ವೀಡಿಯೋ ನೋಡ್ತಾ ಇರೋರು ಎಷ್ಟೊತ್ತಿನ ನೋಡ್ತಾ ಇರ್ತೀರಿ ಅಂತ ಗೊತ್ತಿಲ್ಲ. ನಮಸ್ಕಾರ. ಬೆಳಗ್ಗೆ ಸತಿ ನೋಡ್ತಾ ಇರೋರಿಗೆ ಗುಡ್ ಮಾರ್ನಿಂಗ್, ಸಂಜೆ ಸತಿ ನೋಡೋರಿಗೆ ಗುಡ್ ನೈಟ್. ಎಲ್ಲನೂ ಕ್ಲೀನ್ ಮಾಡಿ ಹಾಲು ಕರಿಬೇಕು. 6 ಗಂಟೆ ಆಗೈತೆ. 6:30 ಅಷ್ಟೊತ್ತಿಗೆ ಹಾಲು ತಗೊಂಡೋಗ್ಬೇಕು. ಎದ್ದಿದ್ದು ಸ್ವಲ್ಪ ಲೇಟ್ ಆಗ್ಬಿಡ್ತು. ಎಲ್ಲ ಕ್ಲೀನ್ ಮಾಡಿ ಹಾಲು ಕರ್ಕೋಬೇಕು. ಎಲ್ಲ ಗಲೀಜು ಮಾಡ್ಕೊಂಡಾಗ ಈ ಸಗಣಿ ಎಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಒಂದು 10 ನಿಮಿಷ ಹಾಲು ಕರ್ಕೊಂಡು ಹೋಗ್ಬೇಕು. ಏಯ್ ಹೇಳ್ರವ, ಹೇಳು ಹೇಳು, ನೀನು ಆಚೆ ಕಟ್ಟತ್ತೀನಿ ಹೇಳವ, ಹೇಳಿ. ಹೆಂಗೆ ಮಾಡ್ಕೊಂಡವೆ ಅಂದರೆ ಅಷ್ಟು ಗಲೀಜು ಮಾಡ್ಕೊಂಡವೆ. ಇವರು ಇಲ್ಲ ತಿನ್ನಿ ಅಂತ ಹಾಕಿದ್ರೆ ಎಲ್ಲ ನಾಸ್ಕೊಂಡ್ ಮನಗವ್ರೆ ಮೇಡಮು. ಹಾಲು ಕರೆದು ಏಯ್ ಈ ಸದ್ಯ ಕಾಲೆಲ್ಲ ಹಂಗೆ ಕರ್ಕೊಂಡಾಯ್ತು. ಡೈರಿಗೆ ಹೋಗ್ಬೇಕು. ಡೈರಿಗೆ ಬೇರೆ ಟೈಮ್ ಆಗ್ಬಿಟ್ಟೈತೆ. ಎಲ್ಲ ಕರ್ಕೊಂಡಿದ್ದೀನಿ ಸದ್ಯಕ್ಕೆ. ಈ ಕರ ಹಾಕ್ತಲ್ಲ ಮೊನ್ನೆ ನಮ್ಮ ಸರಸ್ವತಿ, ಅವಳೊಬ್ಳು ಹಾಲು ಕರೆದಿಲ್ಲ. ಡೈರಿಗೆ ಹೋಗಿ ಬಂದು ಹಾಲು ಕರಿಬೇಕು. ಅವಳಿಗೆ 2 ದಿವಸದಿಂದ ನಾಟಿ ಔಷಧಿನೇ ಮಾಡ್ತಾಯಿದ್ದೀವಿ. ಹಸಿನೇ ಇದು ಮಾಡ್ತಾಯಿತ್ತಲ್ಲ, ಬ್ಲಡ್ ಬರ್ತಾಯಿತ್ತಲ್ಲ ಹಾಲು ಕರಿಬೇಕಾರೆ. ಹಾಗೆ ನಾನೊಂಚೂರು ರೆಡಿ ಆಗ್ಬಿಟ್ಟು ಹೊಸ್ಕೊಳ್ಗೆ ಹಾಲೆಲ್ಲ ಕೊಟ್ಬಿಟ್ಟು ಬಂದ್ಬಿಡೋಣ. ಇನ್ನು ಟೈಮ್ ಆಗಿತ್ತು ಇವತ್ತು, ಅರ್ಜೆಂಟು. ಹಂಗೆ ಟೈಮ್ ಇರಲಿ ಅಂತಗಿ ಅಂದ್ಬಿಟ್ಟು ಹಾಲು ತಗೊಂಡು ಹೋಗ್ತಾಯಿದ್ದೆ. ನಮ್ಮ 6:30 ಆದರೂ ನಮ್ಮೂರಲ್ಲಿ ಹೈನುಗಾರಿಕೆ ಮಾಡೋ ಅಂಥವ್ರು ಸ್ವಲ್ಪ ನಾನಿರೋ ಅಂಥ ಜಾಗದಲ್ಲಿ ಸ್ವಲ್ಪ ಕಮ್ಮಿ. ನಮ್ಮ ಡೈರಿ ಸುಮಾರು ಜನ ರೈತರುಗಳಿದ್ದೀವಿ. ಹಂಗಂದ್ರೂ ನಮ್ಮೂರಲ್ಲಿ ಸ್ವಲ್ಪ ಕಮ್ಮಿ. ಇರೋರು ಸ್ವಲ್ಪ ಜನನೇ ಆದರೂ ಹಾಲು ಮಾತ್ರ ಸಖತ್ತು ಹಾಲು ಬರುತ್ತೆ ನಮ್ಮ ಡೈರಿಗೆ. ಬೈಕಲ್ಲಿ ಇನ್ನು ನಮ್ಮ ಮನೆಯಿಂದ ನಮ್ಮ ಡೈರಿಗೆ 1 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟ್ರು ದೂರ ಆಗ್ತದೆ. ಅಷ್ಟು ದೂರ ಹಾಲು ತಗೊಂಡೋಗ್ಬೇಕು.
ದಿವಸ ಚೆಕ್ ಮಾಡಿ ವಾಪಸ್ ಕಳಿಸ್ತಾರೆ ಅಂತ ಟಿ ವಿ ಬಿಡೋಣ ಅಂತ. ಸಕ್ರೇಟ್ರು ಟೆಸ್ಟರು ಜಗಳ ಆಡ್ತಾವ್ರು ನೋಡಿ ನಮ್ಮ ಕೈಲಿ. ಏನಾಯ್ತು? ಅಲ್ಲಿಂದ ಬಂದು ಹಾಲು ಕರೆದೆ, ಅದ್ರದ್ದು ಇನ್ನು ಪ್ಯಾಕೆಟೆಲ್ಲ ಕುಡಿಸ್ದೆ. ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪನೇ ಮಡಗಿದ್ದೀನಿ. ಇಷ್ಟು ನೋಡಿ ಈ ಥರ ಬಂದೈತೆ ಈಗ ಹಾಲು. ಈ ಥರ ಹಾಲು ಬರೋದಕ್ಕೆ ಇನ್ನು ಮನೆ ಮದ್ದು ಏನು ಮಾಡಿದ್ದೀನಿ ನಾನು ಅಂತ ತಿಳಿಸ್ತೀನಿ. ಏನು ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೂ ತಿಳಿಸ್ತೀನಿ. ಅದೇ ಇಂಜೆಕ್ಷನ್ ಏನು ಕೊಡ್ಸೋದು ಬೇಡ, ಮನೆ ಮದ್ದಲ್ಲೇ ಹುಷಾರು ಮಾಡ್ಕೋಬೋದು. ಏನೇನು ತಗೋಬೇಕು ಅಂದರೆ ಕರಿಬೇವಿನ ಸೊಪ್ಪು, ನಿಂಬೆಹಣ್ಣು ಇವೆರಡಿತ್ತು ಅಂದರೆ ಮನೇಲೇ ನಿಮ್ಮ ಹಾಲಲ್ಲಿ ಏನಾರ ರಕ್ತ ಏನಾರ ಬತ್ತಾಯಿತು, ಬಾವೇನಾರ ಕೆತ್ತಲು ಬಾವಲ್ಲಿ ಏನಾರ ಬಾವಾಗಿತ್ತು ಅಂದರೂ ಸಮೇತವಾಗಿ ನೀವು ಹುಷಾರು ಮಾಡ್ಕೋಬೋದು. ಹಳ್ಳಿ ಔಷಧಿ, ನಾಟಿ ಔಷಧಿ ಮಾಡೋದ್ರಿಂದ ಹಸುಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಾಲಿನಲ್ಲೂ ಕೂಡ ಏನು ವ್ಯತ್ಯಾಸ ಆಗೋಕ್ಕಿಲ್ಲ. ಹಂಗಾಗಿ ನಾಟಿ ಔಷಧಿನೇ ಮಾಡ್ಕೊಳ್ಳೋದು ಉತ್ತಮ. ಕೆತ್ತಲಲ್ಲಿ ರಕ್ತ ಬತ್ತಾಯಿದ್ರೆ ಈ ಔಷಧಿ ಮಾಡಿ ನೋಡಿ. ಹಸು ರಕ್ತ ಬತ್ತಾಯಿದ್ರೆ ಮನೆ ಮದ್ದು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. 4 ನಿಂಬೆಹಣ್ಣು ತಗೊಂಡಿದ್ದೀನಿ, ಅಂದರೆ 2 ನಿಂಬೆಹಣ್ಣು ಈಗ ಕೊಡ್ತೀನಿ. ಒಂದು ಟೈಮ್ಗೆ ಬೆಳಗ್ಗೆ 2, ಸಂಜೆ 2 ನಿಂಬೆಹಣ್ಣು, ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು. ನುಗ್ಗೆ ಸೊಪ್ಪು ಇದ್ದರೆ ನುಗ್ಗೆ ಸೊಪ್ಪು, ಮುಟ್ರು ಮುನಿ ಎಲೆಗಳನ್ನ ಬಿಡಿಸ್ಕೊಂಡು ಅದೊಂದು ಹಿಡಿ, ಒಂದು 2 ಮುಷ್ಟಿಯಷ್ಟು ಮುಟ್ರು ಮುನಿ ಸೊಪ್ಪು, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಯಾವುದಾದ್ರೂ ಸರಿ 3 ಕೊಟ್ಟರು ಆಗುತ್ತೆ, ಇಲ್ಲ ಯಾವ್ದ್ರಲ್ಲಾರ 2 ಕೊಟ್ಟರು ಆಗುತ್ತೆ. ನುಗ್ಗೆ ಸೊಪ್ಪು ಸಿಕ್ಕಲಿಲ್ಲ ಅಂದರೆ ಕರಿಬೇವಿನ ಸೊಪ್ಪು, ಮುಟ್ರು ಮುನಿ ಸೊಪ್ಪು ಕೊಟ್ಟರು ಆಯ್ತದೆ. ಇಲ್ಲ ಕರಿಬೇವಿನ ಸೊಪ್ಪು ಸಿಕ್ಕಲಿಲ್ಲ ಅಂದರೆ ನುಗ್ಗೆ ಸೊಪ್ಪು, ಮುಟ್ರು ಮುನಿ ಸೊಪ್ಪು ಅವು ಕೊಟ್ಟರು ಆಯ್ತದೆ. ಯಾವ ಕೊಟ್ಟರು ಆಯ್ತದೆ. ಮಾತ್ರ ನಿಂಬೆಹಣ್ಣು ಕಂಪಲ್ಸರಿ ಕೊಡಲೇಬೇಕು. 2 ನಿಂಬೆಹಣ್ಣು ಬೆಳಗ್ಗೆ 2, ಸಂಜೆ 2 ಕೊಡ್ಬಿಟ್ಟು ಸಾಕು. ಚೆನ್ನಾಗಿ ದಪ್ಪಾಗಿರೋ ನಿಂಬೆಹಣ್ಣಾದರೆ 1 ಕೊಟ್ಟರು ಸಾಕಾಯ್ತದೆ. ಇಂಥವು ಸಣ್ಣವಾದರೆ 2 ನಿಂಬೆಹಣ್ಣು ಕೊಡಿ. ರಸ ಜಾಸ್ತಿ ಇದ್ದರಷ್ಟು ಒಳ್ಳೆಯದು. ನಿಂಬೆಹಣ್ಣು ಕೊಟ್ಟರೆ ಹಾಲು ರಕ್ತ ಅಂತ ಬತ್ತಾಯಿದ್ದು 2 ದಿನದಲ್ಲಿ ಪೂರ್ತಿ ಕ್ಲಿಯರ್ ಆಯ್ತದೆ. ಚೆನ್ನಾಗಿ ಪೂರ್ತಿ 2 ದಿನ, ಬೆಳಗ್ಗೆ 1 ಟೈಮು, ಸಂಜೆ 1 ಟೈಮು, ಇನ್ನು ನಾಳೆ ಒಂದು ದಿವಸ ಕೊಟ್ಬಿಟ್ರೆ 2 ಟೈಮು ಸರಿ ಆಯ್ತದೆ. ಹಾಗೂ ಕ್ಲಿಯರ್ ಆಗಿಲ್ಲ ಅಂದರೆ ಇನ್ನೊಂದು ದಿವಸ ಅಥವಾ 2 ದಿವಸ ಪುನಃ ಇನ್ನೊಂದು ಸ್ವಲ್ಪ ಕೊಟ್ಕೊಂಡ್ರೆ ಸಾಕು. ಈ ಐರನ್ ಕಂಟೆಂಟು ಜಾಸ್ತಿ ಇದು ಕ್ಯಾಲ್ಶಿಯಮು ಎಲ್ಲ ಕಮ್ಮಿ ಆಗಿರ್ತದಲ್ಲ, ಅಂಥ ಟೈಮಲ್ಲಿ ಆ ಥರ ರಕ್ತ ಬರ್ತದೆ. ಅದು ಕೆತ್ತಲು ಬಾವಿನ ಪ್ರಮಾಣನೇ ಅಲ್ಲ, ಕೆತ್ತಲು ಬಾವು ಆಗಿರೋದಿಲ್ಲ, ಅದು ಮಾಮೂಲಿ ಹಾಲಲ್ಲಿ ಅದು ಕರು ಹತ್ತಾಗ ಪ್ರೆಷರು ತುಂಬ ದಿನದಿಂದ ಹಾಲು ಸ್ಟಾಕ್ ಇರುತ್ತೆ. ಮತ್ತು ಒಂದೇ ಸತಿ ಹಾಲು ಕರೆ ಸ್ಟಾರ್ಟ್ ಮಾಡ್ತೀವಲ್ಲ, ಆಗ ಫಿಲ್ಟ್ರೇಷನ್ನು ಚೆನ್ನಾಗಿ ಆಗ್ತಾನೆ ರಕ್ತ ಇರ್ತದೆ. ಅದಂತೂ ಕೆತ್ತಲು ಬಾವು ಅಲ್ಲಕ್ಕೆ ಅಲ್ಲ. ಹಂಗಾಗಿ ನೀವು ಆದಷ್ಟು ಈ ಥರ ಮನೆ ಮದ್ದನ್ನೇ ಮಾಡಿಕೊಂಡ್ರೆ ಅದು 2 ದಿಂದ 3 ದಿವಸಕ್ಕೆ ಕ್ಲಿಯರ್ ಮಾಡ್ಕೋಬೋದು. ಅಥವಾ ಇಂಜೆಕ್ಷನ್ ಕೂಡ ಐತೆ, ಇಂಜೆಕ್ಷನ್ ಮಾಡಿಸಿದ್ರು ಕೂಡ ಕ್ಲಿಯರ್ ಆಗುತ್ತೆ. ಇಂಜೆಕ್ಷನ್ ಏನು ಬೇಡ, ಮನೆ ಮದ್ದನ್ನೇ ಮಾಡ್ಕೋತೀನಿ ನಾನು. ಕ್ಲಿಯರ್ ಆಯಿತು. ನೆನ್ನೆ ದಿವಸ 1 ಟೈಮ್ ಕೊಟ್ಟಿದ್ದೆ, ಪೂರ್ತಿ ಎಲ್ಲ ಕ್ಲಿಯರ್ ಆಗೈತೆ. ಇವತ್ತೊಂದು ದಿವಸ ಕೊಟ್ಟರೆ ಕ್ಲಿಯರ್ ಆಯ್ತದೆ. ಇದೇ ಥರ ರೀತಿ ಮನೆ ಮದ್ದುಗಳು, ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಪೂರ್ತಿಯಾಗಿ ಸಪೋರ್ಟ್ ಮಾಡಿ ವೀಡಿಯೋಸ್ ನೋಡ್ತಾ ಇರಿ. ಹೈನುಗಾರಿಕೆ ಬಗ್ಗೆನೇ ಹೆಚ್ಚಿನ % ವೀಡಿಯೋ ಇರೋದು. ಮುಂದಕ್ಕೆ ಡೈಲಿ ವೀಡಿಯೋ ನಾವು ಯಾವ ರೀತಿ ಹಸುಗಳು ರೊಟೇಷನ್ನು ಏನು ಮಾಡ್ತೀವಿ ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ.